ಬೆಲೆಗೆ ಸ್ಕೂಟರ್, ಲ್ಯಾಪ್ಟಾಪ್, ಹೊಲಿಗೆ ಮಿಷನ್ ಈ ಥರ ಎಲ್ಲ ಕೊಡಿಸ್ತೀನಿ ಅಂತ ಹೇಳಿ 40,000 ಜನರಿಂದ 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ವಂಚನೆ ಮಾಡಿದ್ದಾರೆ. ಇದು ಒಂದು ಕೇರಳದಲ್ಲಿ ನಡೆದಿರುವಂಥ ಒಂದು ಇನ್ಸಿಡೆಂಟು. ಫಸ್ಟು 1 ಲಕ್ಷ ಗಾಡಿನ 2 ವೀಲರ್ನ ಅರ್ಧ ಬೆಲೆಗೆ ಕೊಡ್ತೀವಿ ಅಂತ ಹೇಳಿ 320 ರೂಪಾಯಿ ಶುಲ್ಕ, ಅಂದರೆ ಗಾಡಿ ಈಸ್ಕೊಳ್ತಾ ಇರಬೇಕಾದ್ರೆ 350 ರೂಪಾಯಿ ಶುಲ್ಕ ಆಗುತ್ತಲ್ಲ, ಆ ಶುಲ್ಕನ ಫಸ್ಟು ನಮಗೆ ಕಟ್ಟಬೇಕು. ಆಮೇಲೆ ನಾವು ನಿಮಗೆ ಗಾಡಿ ನಿಮ್ಮ ಕೈಗೆ ಕೊಡ್ತಾ ಇರಬೇಕಾದ್ರೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಹಾಗೆ ಸುಮಾರು ಮೋಸ ಮಾಡಿದ್ದಾರೆ. ಹೇಗೆ ಏನು ಅನ್ನೋದು ನಾನು ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ಮೆಂಬರ್ಶಿಪ್ ಜಾಯಿನ್ ಬಟನ್ ಸಿಕ್ಕಿದೆ ನನ್ನ ಚಾನಲಲ್ಲಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೊಸ ಯೂಟ್ಯೂಬರ್ಸ್ಗೆ ಇನ್ನೂ ತುಂಬ ಅನುಕೂಲ ಆಗುತ್ತೆ. ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ನ 59 ರುಪೀಸು, ನೀವು ಮೆಂಬರ್ಶಿಪ್ ಕೂಡ ಆಗ್ಬೋದು. ಹಾಗೆಯೇ ಈ ವಿಡಿಯೋದಲ್ಲಿ ಅನಿಸಿಕೆಗಳಿದ್ರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ, ಸುಮಾರು ವಿಡಿಯೋಗಳಲ್ಲಿ ಯಾವ್ಯಾವ ರೀತಿ ಆಮಿಷ ಒಡ್ಡಿ ನಿಮಗೆ ಮೋಸ ಮಾಡ್ತಾ ಇರ್ತಾರೆ ವಂಚಕರು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾನೆ ಇರ್ತೀನಿ. ಬಟ್ ಆದರೆ ಸುಮಾರು ನ್ಯೂಸ್ಗಳಲ್ಲಿ ಸುಮಾರು ಫೋನ್ ಕಾಲ್ ಬರ್ತಾ ಇರಬೇಕಾದ್ರೆ ಈ ಥರ ಟೈಮಲ್ಲೆಲ್ಲ ನಿಮಗೆ ಆಲ್ರೆಡಿ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ ಇರ್ತಾರೆ. ಆದರೂ ಯಾವುದಕ್ಕೆ ಜನ ಬಂದು ಇದನ್ನು ಯಾವುದನ್ನು ತಲೆಗೆ ಹಾಕ್ಕೊಳ್ಳೋದೇ ಇಲ್ಲ, ಹೇಳಿದಂತೂ ಕೇಳೋದೇ ಇಲ್ಲ. ಅವರು ಏನು ಇದು ಮಾಡ್ತಾರೆ ಅಂತ ಒಂದು ಮೋಸಕ್ಕೆ ಇವ್ರು ಒಳಗಾಗ್ತಾ ಇರ್ತಾರೆ. ಸೊ ಏನೆಲ್ಲ ಆಮಿಷ ಒಡ್ಡಿದ್ರು ಅಂದರೆ, ಫಸ್ಟು ಒಬ್ಬರಿಗೆ ಒಂದು ಸ್ಕೂಟರ್ ಕೊಡ್ತೀನಿ, 320 ರೂಪಾಯಿ ನೀವು ನನಗೆ ಶುಲ್ಕ ಕಟ್ಟಬೇಕು, 1 ಲಕ್ಷ ಗಾಡಿನ ಕಡಿಮೆ ಒಂದು ಅರ್ಧ ರೇಟ್ಗೆ ಕೊಡ್ತೀನಿ ಅಂತ ಹೇಳಿ ಒಬ್ಬರನ್ನ ಪರಿಚಯ ಮಾಡ್ಕೋತಾರೆ. ಸೊ ಅದನ್ನಿಂದ ಅವರು ಇನ್ನೊಬ್ಬರ ಹತ್ರ ಹೇಳಿ ಅದು ಹಾಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಒಂದು ಸಮಾರಂಭ ಅಂತ ಮಾಡಿ ಆ ಸಮಾರಂಭದಲ್ಲಿ ಮಿಕ್ಸಿ, ಗ್ರೈಂಡರು, ಹೊಲಿಗೆ ಮಿಷನ್ನು ಈ ಥರದ್ದೆಲ್ಲ ಕೊಡ್ತೀವಿ ಅಂತ ಹೇಳಿ ಅವ್ರ ಕಡೆಯಿಂದ ಎಲ್ಲ ಶುಲ್ಕ ಅಮೌಂಟ್ ಅಂತ ಹೇಳಿ ತೊಗೊಂಡು 100 ದಿನದ ಒಳಗಡೆ ನಾನು ನಿಮಗೆ ನಿಮ್ಮ ಮನೆಗೆ ತಲುಪಿಸೋವಂಥ ಜವಾಬ್ದಾರಿ ನಾವು ಮಾಡ್ತೀವಿ. ಕೆಲಸ ಮಾಡೋವಂಥ 100 ದಿನಗಳಂದರೆ 3 ತಿಂಗಳು ಒಳಗಡೆ ನಾವು ನಿಮಗೆ ತಲುಪಿಸ್ತೀವಿ ಅಂತ ಹೇಳಿ ಅವ್ರ ಹತ್ರ ದುಡ್ಡು ತೊಗೋತಾರೆ. 1 ರೂಪಾಯಿ 2 ರೂಪಾಯಿ ಎಲ್ಲ 1,000 ಕೋಟಿ ರೂಪಾಯಿ, 40,000 ಜನಕ್ಕೆ 1,000 ಕೋಟಿ ರೂಪಾಯಿ ಅಂದರೆ ಇನ್ನೆಷ್ಟೆಲ್ಲ ಅವರು ಅದನ್ನು ಇದು ಮಾಡಿರ್ಬೋದು. ಹಾಗೆ ಕೆಲವೊಬ್ಬರು ಅರ್ಧ ಅಮೌಂಟ್ ಏನಿದೆ ಅದು ಕೂಡ ಕಟ್ಟಿರೋ ಅಂಥದ್ದು. ಇವ್ರಿಗೆ ಬಲಿಯಾಗೋರು ಎಂಥವರಪ್ಪ ಅಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ಲಾಯರು, ಜಡ್ಜು, ಆಮೇಲೆ ಈ ರಾಜಕೀಯದವರು. ಇವರು ಬಂದವ್ರಿಗೆ ತುಂಬ ಅಟ್ರಾಕ್ಟಿವ್ ಆಗ್ತಾರೆ. ದುಡ್ಡಿರೋರು, ಅವ್ರ ಅಕೌಂಟಲ್ಲಿ ಹೆಚ್ಚು ದುಡ್ಡಿದೆ, ಎಷ್ಟು ದುಡ್ಡಿದೆ, ಅವರು ಏನಕ್ಕೆ ಯೂಸ್ ಮಾಡ್ತಿಲ್ಲ ಅನ್ನೋದು ಅವ್ರಿಗೆ ಸೈಬರ್ ಕ್ರೈಮ್ ಅವ್ರಿಗೆ ಇವರು ಒಂಥರ ಆಹಾರ ಆಗೋಗಿದ್ದಾರೆ. ಊಟ ಅಂತಲೇ ಹೇಳ್ಬೋದು. ಊಟ ತಿಂದಷ್ಟು ಈಸಿಯಾಗಿ ಅವ್ರ ಹತ್ರದಿಂದ ದುಡ್ಡನ್ನ ಕಸ್ಕೊಂಡು ಹೋಗ್ತಾ ಇರ್ತಾರೆ ಇವರು. ಯಾವುದೇ ರೀತಿ ಇಷ್ಟು ಓದಿದ್ರು, ಇಷ್ಟೆಲ್ಲ ಅವ್ರಿಗೆ ಆಚೆ ಪ್ರಪಂಚ ಗೊತ್ತಿದ್ರು ಬೇಗ ಯಾಮಾರೋದು ಅವರೇನೆ, ಬೇಗ ಅವ್ರನಿಂದ ಮೋಸ ಹೋಗ್ತಾ ಇರೋದು ಅವರೇನೆ, ಬೇರೆ ಯಾರೂ ಹೋಗ್ತಿಲ್ಲ. ಇವರೇ ಮೋಸ ಹೋಗ್ತಾ ಇದ್ದಾರೆ, ಇವರೇ ಅದರಿಂದ ತುಂಬಾ ಇದಾಗ್ತಿದ್ದಾರೆ. ಮತ್ತು ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ತಾ ಇದ್ದಾರೆ. ಒಬ್ಬ ಟೀಚರು ಮೋಸ ಹೋಗ್ತಾರೆ, ಒಬ್ಬ ಜಡ್ಜ್ ಮೋಸ ಹೋಗ್ತಾರೆ, ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಮೋಸ ಹೋಗ್ತಾನೆ. ಹಿಂಗೆ ಸುಮಾರು ಜನ ಏನು ಹೆಚ್ಚು ಔಟ್ಸೈಡು ಪ್ರಪಂಚ ಗೊತ್ತಿರುತ್ತೆ ಅವರೇ ಇದರಿಂದ ಮೋಸ ಹೋಗ್ತಾ ಇದ್ದಾರೆ ಅಂದರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಅಂತ ನೀವು ಯೋಚನೆ ಮಾಡಲೇಬೇಕು. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಅರ್ಧ ರೇಟ್ಗೆ ಏನಾದರೂ ನಾವು ಐಟಮ್ ಕೊಡ್ತೀವಿ ಅಂತ ಹೇಳಿ ಬಂದರೆ ಯಾವುದೇ ರೀತಿ ತೊಗೊಳಕ್ಕೆ ಹೋಗಬೇಡಿ. ಫುಲ್ ರೇಟ್ ಆದರೂ ಪರವಾಗಿಲ್ಲ, ನೀವು ಒಂದು ಕ್ವಾಲಿಟಿ ಇರೋ ಅಂಥ ಒಂದು ಐಟಮ್ನ ತೊಗೊಂಡ್ರೆ ಅದು ನಿಮಗೆ ತುಂಬಾ ಈಸಿ ಆಗುತ್ತೆ. ಅದು ಸುಮಾರು ವರ್ಷ ಕೂಡ ಬಾಳಿಕೆ ಬರುತ್ತೆ. ಇವ್ರ ಹತ್ರ ನೀವು ಆಫ್ ರೇಟದು ಅಂತ ಹೇಳಿ ಈಸ್ಕೊಂಡ್ರೆ ಅದು ನಿಮಗೇನೆ 6 ತಿಂಗಳು ಕೂಡ ಬರೋದಿಲ್ಲ ಬಾಳಿಕೆ. 3 ತಿಂಗಳು ಒಳಗಡೆನೆ ಅದು ಕೆಟ್ಟೋಗುತ್ತೆ. ಮತ್ತೆ ಅದಕ್ಕೆ ನೀವು ಹೊಸ ಬಂಡವಾಳ ಹಾಕಬೇಕಾಗುತ್ತೆ. ಸೊ ನೀವು ಏನೇ ತೊಗೋಬೇಕಾದ್ರೂ ಏನೇ ಮಾಡಬೇಕಾದ್ರೂ ಯೋಚನೆ ಮಾಡಿ, ಯಾಕಂದರೆ ಪ್ರತಿ ಸತಿ ಯಾರು ಯಾಮಾರಕ್ಕೆ ಹೋಗಬೇಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಹಾಗೆ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಚಾನಲ್ಗೆ ಮೆಂಬರ್ಶಿಪ್ ಆಗಬೇಕು ಅಂತ ಹೇಳಿ ದಯವಿಟ್ಟು ಮೆಂಬರ್ಶಿಪ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸಿಕೆ ಅನ್ನಿಸ್ತೋ ಆ ಅನಿಸಿಕೆನ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.